ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೀರೆಕಾಯಿ ಮತ್ತು ಬೇಳೆನ ಬಳಸ್ಕೊಂಡು ರುಚಿಯಾಗಿ ಒಂದು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಆಬ್ವಿಯಸ್ಲಿ ಉಪ್ಸಾರು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಇದನ್ನು ಹಸಿರು ಮೆಣಸಿನ್ಕಾಯಿ ಖಾರದ ಜೊತೆ ಟೇಸ್ಟ್ ಮಾಡಿದ್ದೆ. ಅಮೇಝಿಂಗ್ ಆಗಿತ್ತು. ಉಪ್ಸಾರನ್ನ ನೀವು ಯಾವುದೇ ವೆರೈಟಿಲಿ ಮಾಡ್ಕೊಂಡ್ರೂ ಉಪ್ಸಾರು ಖಾರ ಇರಲೇಬೇಕು. ಉಪ್ಸಾರು ಖಾರದ ರೆಸಿಪಿ ಬೇಕಂದರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ಚೆಕ್ ಮಾಡ್ಬೋದು, ಬೇಕಾದರೆ ಲಿಂಕ್ ಹಾಕಿರ್ತೀನಿ. ಈ ಉಪ್ಸಾರು ಮಾಡೋಕ್ಕೆ ಮೊದಲಿಗೆ ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ನೀರನ್ನ ನಿಮ್ಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀರು ಬಿಸಿ ಆಗೋಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬೇಳೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕುದಿಸೋದ್ರಿಂದ ಉಕ್ಕಿ ಬರಲ್ಲ, ಬೇಗ ಬೇಳೆ ಬೇಯುತ್ತೆ. ಅದಾದಮೇಲೆ ಒಂದು ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಇವಾಗ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕುಕ್ಕರ್ಗೆ ಹಾಕಿ ಬೇಳೆನ ಬೇಯಿಸೋಕೆ ಹೋಗಬೇಡಿ, ಎಸ್ಪೆಷಲಿ ಹೀರೆಕಾಯಿ ಮತ್ತು ಬೇಳೆ ಉಪ್ಸಾರಿಗೆ. ಬೇಳೆನ ಓಪನ್ ಲಿಡ್ಡಲ್ಲಿ ಬೇಯಿಸ್ಕೊಳ್ಳೋದೇನು ಅಷ್ಟು ಕಷ್ಟ ಇಲ್ಲ. ಒಂದು 10 ನಿಮಿಷ ಕಂಟಿನ್ಯೂಸ್ ಆಗಿ ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ಒಂದು 70% ಅಷ್ಟು ಬೆಂದಿದೆ ಬೇಳೆ. ಆವಾಗ ನಾನು ಹಾಕಿರುವಂಥ ಟೊಮ್ಯಾಟೊನ ಒಂದು ಬೌಲ್ಗೆ ಎತ್ತಿಟ್ಕೋತೀನಿ. ಆಮೇಲೆ ಈ ಥರ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನ ಸೇರಿಸ್ತೀನಿ. ಯಾಕಂದರೆ ಹೀರೆಕಾಯಿಯು ಬೇಯಬೇಕಲ್ವ. ಬಟ್ ಬೇಳೆ ಜೊತೆನೇ ಹಾಕಿ ಬೇಯಿಸೋದ್ರಿಂದ ತುಂಬ ಬೇಗ ಬೆಂದೋಗುತ್ತೆ. ಆ್ಯಂಡ್ ಬೇಳೆ ಬೇಯೋಕ್ಕೆ ಜಾಸ್ತಿ ಟೈಮ್ ಬೇಕಲ್ವ. ಅದಕ್ಕೋಸ್ಕರ ಬೇಳೆ ಒಂದು 80% ಬೆಂದ ಮೇಲೆ ನೀವು ಹೀರೆಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಟೊಮ್ಯಾಟೊನ ಈ ಥರ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಕೊಡಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು. ಬೇಳೆ ಮತ್ತು ಹೀರೆಕಾಯಿ ಎಲ್ಲ ಚೆನ್ನಾಗಿ ಉಪ್ಪನ್ನ ಹಿಡಿಬೇಕಾಗುತ್ತೆ. ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಒಂದು 70% ಬೆಂದಿದೆ ಅಂದಮೇಲೆ ನಾವು ಉಪ್ಸಾರು ಖಾರದ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನೀವು ಫ್ರೆಶ್ಶಾಗಿ ಉಪ್ಸಾರು ಖಾರ ಅರ್ದಿದ್ದೀರಾ ಅಂತಂದರೆ ಈ ಥರ ನೀರನ್ನ ಸೇರಿಸ್ಕೋಬೋದು. ನಿಮ್ಮ ಹತ್ರ ಆಲ್ರೆಡಿ ಖಾರ ಇರುತ್ತೆ, ಆ ಖಾರಕ್ಕೆ ನೀವು ಉಪ್ಸಾರು ಮಾಡ್ಕೋತಿದ್ದೀರಾ ಅಂದರೆ ಡೈರೆಕ್ಟಾಗಿ ಸ್ವಲ್ಪ ಉಪ್ಸಾರು ಖಾರನೇ ಹಾಕ್ಕೋಬೋದು, ಅದು ನಿಮ್ಮ ಕನ್ವೀನಿಯೆಂಟು. ಸೊ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರನ ಮಾಡಿದ್ದೆ, ಅದರದ್ದೇ ನಾನು ಖಾರದ ನೀರನ್ನ ಬಳಸಿದ್ದೀನಿ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಉಪ್ಸಾರನ್ನ. ಇವಾಗ ಇಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿದೆ ಉಪ್ಸಾರು. ಬಟ್ ಇವಾಗ ಹೀರೆಕಾಯಿ ಮತ್ತು ಬೇಳೆದು ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಉಪ್ಸಾರು ಮತ್ತು ವೆಜಿಟೇಬಲ್ಸ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಈ ಹೀರೆಕಾಯಿ ಮತ್ತು ಬೇಳೆನ ಪಲ್ಯ ಮಾಡ್ಕೊಳ್ಳೋದ್ರಿಂದ ಅಂತೂ ತುಂಬ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಈರುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಫ್ರೆಶ್ ಆಗಿದ್ದರೆ ಒಳ್ಳೆಯದು. ಇಷ್ಟನ್ನು ತೊಗೋಬೇಕಾಗತ್ತೆ. ಇವಾಗ ನಾನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಕ್ಕೆ ಬಿಡಬೇಕಾಗತ್ತೆ. ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಮತ್ತು ಈರುಳ್ಳಿ ಹುರಿಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹುರಿಬೇಕು, ಯಾಕಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಲ್ಯ. ಇವಾಗ ನಾನು ಇದಕ್ಕೆ ಸೋರು ಹಾಕ್ಕೊಂಡಿರುವಂಥ ಬೇಳೆ ಮತ್ತು ಹೀರೆಕಾಯಿನ ಸೇರಿಸಿ ನೀಟಾಗಿ ಹುರ್ಕೋತಾ ಇದ್ದೀನಿ. ಆ್ಯಂಡ್ ಇದು ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು, ಹೀರೆಕಾಯಿ ಮತ್ತು ಬೇಳೆಗೆ ಉಪ್ಸಾರಿನ ಪಲ್ಯನೂ ರೆಡಿ ಆಗುತ್ತೆ. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಉಪ್ಸಾರು ರೆಡಿಯಾಗಿದೆ, ಪಲ್ಯನೂ ರೆಡಿಯಾಗಿದೆ. ಮುದ್ದೆ ಜೊತೆ ಅಂತೂ ಸೂಪರ್ ಡೂಪರ್ ಕಾಂಬಿನೇಷನ್. ಇನ್ಫ್ಯಾಕ್ಟ್ ನನ್ನ ವೀಡಿಯೋಸಲ್ಲಿ ಉಪ್ಸಾರನ್ನ ತುಂಬ ವೆರೈಟೀಸಲ್ಲಿ ನೋಡ್ತಾ ಇರ್ತೀರ ನೀವೆಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸು ಸಿಗುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇವಾಗ ಉಪ್ಸಾರನ್ನ ಒಂದು ಕುದಿಸ್ಬಿಟ್ಟು ಆರಾಮಾಗಿ ಬಡಿಸ್ಕೋಬೋದು ನೀವು. ಉಪ್ಸಾರು ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.